ಫ್ರೆಂಡ್ಸ್, ಆದರ್ಶ್ ಇವತ್ತು ನಿಮ್ಗೆ ಅಷ್ಟು ಪಾಪ್ಯುಲರ್ ಆಗದೆ ಇರೋ ಒಂದು ಸ್ಪ್ಲಿಟ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಲೋವರ್ ಆ್ಯಂಡ್ ಅಪ್ಪರ್ ಸ್ಪ್ಲಿಟ್ ಅಂತ. ಏನು ಸ್ಪ್ಲಿಟ್ ನೋಡ್ಕೊಳ್ಳುವ. ಸೊ ಫಸ್ಟ್ ಸೋಮವಾರ ನೀವು ಲೋವರ್ ಬಾಡಿ ಟ್ರೈನ್ ಮಾಡ್ತೀರಾ, ಅದಾದ ಮಂಗಳವಾರ ಅಪ್ಪರ್ ಬಾಡಿ ಟ್ರೈನ್ ಮಾಡ್ತೀರಾ, ಬುಧವಾರ ರೆಸ್ಟ್ ಇರುತ್ತೆ, ಗುರುವಾರ ಮತ್ತೆ ಲೋವರ್ ಬಾಡಿಯನ್ನು ಟ್ರೈನ್ ಮಾಡ್ತೀರಾ, ನೆಕ್ಸ್ಟ್ ಶುಕ್ರವಾರ ಅಪ್ಪರ್ ಬಾಡಿಯನ್ನು ಟ್ರೈನ್ ಮಾಡ್ತೀರಾ, ಮತ್ತೆ ವಾಪಸ್ ರೆಸ್ಟ್ ತಗೊಳ್ತೀರಾ. ವಾರಕ್ಕೆ 4 ದಿನ ಟ್ರೈನಿಂಗ್ ಇರುತ್ತೆ, 3 ದಿನ ಆಫ್ ಡೇ ಇರುತ್ತೆ. ಸೊ ಇದನ್ನ ಲೋವರ್ ಮತ್ತೆ ಅಪ್ಪರ್ ಬಾಡಿ ಸ್ಪ್ಲಿಟ್ ಅಂತಾರೆ. ಓಕೆ, ಸೊ ಈ ಲೋವರ್ ಬಾಡಿ ಮತ್ತೆ ಅಪ್ಪರ್ ಬಾಡಿ ಸ್ಪ್ಲಿಟ್ ನ ಬೆನಿಫಿಟ್ ಏನು ಅಂತ ಹೇಳ್ತಾನೆ. ಸೊ ಫಸ್ಟ್ ಇದು ಬಿಗಿನರ್ ಫ್ರೆಂಡ್ಲಿ. ಸೊ ಈಗಷ್ಟೇ ಜಿಮ್ ಜಾಯಿನ್ ಆದವರಿಗೆ ರಿಕವರಿ ಇಶ್ಯೂಸ್ ಇರ್ಬೋದು. ಸೊ ಇದು ವಾರಕ್ಕೆ 4 ದಿನ ವರ್ಕೌಟ್ ಇರುತ್ತೆ, 3 ದಿನ ಆಫ್ ಇರುತ್ತೆ. ಸೊ ಈಸಿಯಾಗಿ ರಿಕವರ್ ಆಗ್ಬೋದು, ಮತ್ತೆ ಕಲೀಲಿಕ್ಕೆ ಕೂಡ ಅಷ್ಟೇನು ಕಷ್ಟ ಅಲ್ಲ. ನೆಕ್ಸ್ಟ್ ನಾನು ಇದನ್ನು ಆಪ್ಟ್ ಮಾಡಿದ್ದೆ ಯಾವಾಗ ಅಂದ್ರೆ, ನನ್ನ ಲೋವರ್ ಬಾಡಿ ಸ್ಟ್ರೆಂತ್ ಇಂಪ್ರೂವ್ ಮಾಡಬೇಕು ಮತ್ತೆ ಲೋವರ್ ಬಾಡಿ ಪ್ರಯಾರಿಟಿ ಕೊಡ್ಬೇಕಂತ ಎಣಿಸ್ಕೊಂಡಾಗ ಆಗ ಈ ಸ್ಪ್ಲಿಟ್ ಅನ್ನ ರನ್ ಮಾಡಿದೆ. ನೆಕ್ಸ್ಟ್ ಪವರ್ ಲಿಫ್ಟರ್ಸ್ಗೆ ತುಂಬಾ ಬೆನಿಫಿಷಿಯಲ್. ಅದಾದ ನಂತರ ಲೇಡೀಸಿಗೆ, ಎಸ್ಪೆಷಲಿ ಲೇಡೀಸಿಗೆ ವೀಕ್ಲಿ 4 ಡೇಸ್ ವರ್ಕೌಟ್ ಮಾಡೋ ಆಪ್ಷನ್ ಇದ್ದಾಗ ಅವರು 2 ದಿನ ಲೋವರ್ ಬಾಡಿ, 2 ದಿನ ಅಪ್ಪರ್ ಬಾಡಿ ಮಾಡ್ಬೋದು. ಇದಿಷ್ಟು ಲೋವರ್ ಮತ್ತೆ ಅಪ್ಪರ್ ಸ್ಪ್ಲಿಟ್ ನ ಬೆನಿಫಿಟ್. ಈಗ ಡಿಸ್ಅಡ್ವಾಂಟೇಜ್ಗೆ ಬರುವ. ಸೊ ಇದೇನಂದ್ರೆ, ಪ್ರತಿಯೊಂದು ಮಸಲ್ ಗ್ರೂಪ್ ಅನ್ನ ಪ್ರಾಪರ್ ಆಗಿ ಟ್ರೈನ್ ಮಾಡೋದು ಕಷ್ಟ. ಲೆಗ್ಸ್ ಒಂದು ಪ್ರಾಪರ್ ಆಗಿ ಟ್ರೈನ್ ಆಗುತ್ತೆ, ಅಪ್ಪರ್ ಬಾಡಿ ಕೆಲವು ಬಾಡಿ ಪಾರ್ಟ್ ಗಳನ್ನ ಅಷ್ಟು ಪ್ರಾಪರ್ ಆಗಿ ಟ್ರೈನ್ ಮಾಡೋದು ಕಷ್ಟ ಸ್ಪ್ಲಿಟ್ ಅಲ್ಲಿ. ಸೊ ನಾನು ಮಾಡಿದಾಗ ನನ್ನ ಆರ್ಮ್ಸ್ ಸ್ವಲ್ಪ ಸೈಜ್ ಡೌನ್ ಆಗಿತ್ತು, ಸೊ ನಾನು ಆರ್ಮ್ ಡೇ ಇಟ್ಕೊಂಡೆ. ನೆಕ್ಸ್ಟ್ ಇದೇ ಸ್ಪ್ಲಿಟ್ ಅಲ್ಲಿ ನಾನು ಸ್ವಲ್ಪ ನಿಮ್ಗೆ ಟಿಪ್ಸ್ ಏನು ಕೊಡೋದಂದ್ರೆ, ನೀವು ಲೋವರ್ ಬಾಡಿ 1 ಅಲ್ಲಿ ಕಾಟ್ ಡಾಮಿನೇಟ್ ಮೂವ್ಮೆಂಟ್ ಗಳನ್ನ ಮಾಡ್ಬೋದು. ಸ್ಕಾಟ್, ಲೆಗ್ ಪ್ರೆಸ್, ಹ್ಯಾಕ್ ಸ್ಕಾಟ್, ಇದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ಬೋದು. ನೆಕ್ಸ್ಟ್ ಲೋವರ್ ಬಾಡಿ 2 ಅಲ್ಲಿ ನೀವು ಹಿಪ್ ಡಾಮಿನೇಟ್ ಮೂವ್ಮೆಂಟ್ ಗಳನ್ನ ಹೆಚ್ಚು ಮಾಡ್ಬೋದು. ಸೊ ಡೆಡ್ ಲಿಫ್ಟ್ ಇರ್ಬೋದು, ಹ್ಯಾಮ್ ಸ್ಟ್ರಿಂಗ್ಸ್ ಇರ್ಬೋದು, ಇದಕ್ಕೆ ಹೆಚ್ಚು ಫೋಕಸ್ ಆಗಿ ಮಾಡಿ ನೀವು ಈ ಸ್ಪ್ಲಿಟ್ ಅನ್ನ ರನ್ ಮಾಡ್ಬೋದು. ಸೊ ಇದೇ ತರದ ವಿಡಿಯೋಗಳು ನಿಮಗೆ ಬೇಕಾಗಿದ್ರೆ ಅಥವಾ ಬೇರೆ ಸ್ಪ್ಲಿಟ್ ಬಗ್ಗೆ ನಿಮ್ಗೆ ಡಿಸ್ಕಸ್ ಮಾಡಬೇಕಿದ್ರೆ ಆದಷ್ಟು ಸ್ಪ್ಲಿಟ್ ಅನ್ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.